ಎಲ್ಲರಿಗೂ ನಮಸ್ಕಾರ. ನಾನು ದಿವ್ಯಾ ಕಾರಂತ್. ನೋಟ ನಾಟಕದ ಸೀಸನ್ 2 ನ ಇವತ್ತಿನ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಇರೋದು ಶರತ್ ಪರ್ವತವಾಣಿ, ಫಾಂಡ್ಲಿ ನೋನ್ ಆಸ್ ಕೆಪಿ, ನಮ್ಮ ರಂಗಭೂಮಿಯ ಸರ್ಕಲ್ ನಲ್ಲಿ. ಇವರು ನಾಟಕಕಾರರು, ಚಲನಚಿತ್ರಗಳಿಗೆ ಚಿತ್ರಕಥೆಗಳನ್ನ ಬರೀತಾರೆ, ಜೊತೆಗೆ ಕಥೆಗಳನ್ನ ಬರೀತಾರೆ, ಹಾಗೆ ಅಭಿನಯವನ್ನ ಕೂಡ ಮಾಡ್ತಾರೆ. ಅವರದ್ದೇ ಆದ ಯು ಅಂಡ್ ಮೀ ಥಿಯೇಟರ್ ಅಂತ ಒಂದು ತಂಡ ಇದೆ. ಜೊತೆಗೆ ವ್ಯೋಮ ಥಿಯೇಟರ್ ನ ಕೂಡ ಅವರು ನಡೆಸ್ತಾರೆ. ಇವತ್ತು ಅವರ ಜೊತೆಗಿನ ಮಾತುಕತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಸ್ಕಾರ ಶರತ್ ಅವರೇ. ನಮಸ್ಕಾರ ದಿವ್ಯಾ ಅವ್ರಿಗೆ. ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನನ್ಗೆ ಇವಾಗ 44 ವರ್ಷ ಹೀಗೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ಸ್ತದೆ. ಒಂದ್ ಕಡೆ ಎಲ್ಲೂ ಆಚೆ ಹೋಗ್ತೀರಾ? ಐ ನೋ. ವಾಟ್ ಐ ಆಲ್ವೇಸ್, ಇದನ್ನೇ ನಾನು ಯಾವಾಗಲೂ ಕನಸು ಕಾಣ್ತಾ ಇದ್ದಿದ್ದು. ಬಟ್ ಎನಿವೇ ನೌ ಇಟ್ ಇಸ್ ಹಿಯರ್. ಶರತ್ ಅಂದ ತಕ್ಷಣ ಅಂದ್ರೆ ಐ ಆಮ್ ಶೋರ್ ಥಿಯೇಟರ್ ಸರ್ಕಲ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಬಹುಶಃ ಹೊರಗಡೆ ಅವರಿಗೆ ಗೊತ್ತಿರ್ತಾ ಇರ್ಬೋದು ದಟ್ ಯು ಆರ್ ದ ಲೆಜೆಂಡರಿ ಪರ್ವತವಾಣಿ ಗ್ರ್ಯಾಂಡ್ ಸನ್ ಅಂತ. ಪರ್ವತವಾಣಿ ಅವರು ಹಲವಾರು ನಾಟಕಗಳನ್ನ ಬರೆದಿದ್ದಾರೆ. ಅಂದ್ರೆ ಐ ಥಿಂಕ್ ನನ್ಗೆ ಗೊತ್ತಿರೋ ಹಾಗೆ 80ಕ್ಕೂ ಹೆಚ್ಚು ನಾಟಕಗಳನ್ನ ಬರೆದಿದ್ದಾರೆ. ಸೊ ಪರ್ವತವಾಣಿ ಅವರು ಬರಿಬೇಕಾದ್ರೆ ಅಂದ್ರೆ ಐ ರಿಯಲಿ ವಾಂಟ್ ಟು ನೋ, ಹೇಗ್ ಬರಿತಾ ಇದ್ರು? ಅಂದ್ರೆ ಒಂದ್ ರೂಮ್ ಅಲ್ಲಿ ಅವ್ರು ಕುತ್ಕೊಂಡಿರ್ತಾ ಇದ್ರ, ಅಥವಾ ಯು ವುಡ್ ಗೋ ಔಟ್, ಆರ್ ಒಂದೇ ಸಲಕ್ಕೆ ಒಂದ್ ನಾಟಕ ಬರೀತಾ ಇದ್ರ? ಅಂದ್ರೆ ವಾಸ್ ದೇರ್ ಟಿಪಿಕಲ್ ಟೆಕ್ನಿಕ್ ದಟ್ ಯು ವುಡ್ ಯೂಸ್ ಆರ್ ಫಾಲೋ? ಟೆಕ್ನಿಕ್ ಅಂತ ಇಲ್ಲ, ನನಗೆ ಜ್ಞಾಪಕ ಇರೋಷ್ಟು ಹೇಳ್ತೀನಿ. ಬಿಕಾಸ್ ದ ಲಾಸ್ಟ್ ಪ್ಲೇ ಅವ್ರು ಬರೆದಿದ್ದ ಕೊನೆ ನಾಟಕ 1991 ಅಂತ ಕಾಣುತ್ತೆ, 91. ಆಗ ನನಗೆ 14 ವರ್ಷ. ನಾನು ಅದನ್ನ ಮಾತ್ರ ನೋಡಿರೋದು. ಆಕ್ಚುಲಿ ನನಗೆ ನೋಡಿರೋದು ಸ್ವಲ್ಪ ಜ್ಞಾಪಕ ಇರೋದು ಅಂದ್ರೆ ಮಸ್ಕ್ ಆಗೇನೆ. ಐ ರಿಮೆಂಬರ್ ಅವ್ರ ಹತ್ರ ಒಂದು ಇಷ್ಟು ದೊಡ್ಡೊಂದು ವುಡನ್ ಬೋರ್ಡ್ ಇತ್ತು. ಓಕೆ, ಹ್ಯೂಜ್ ವುಡನ್ ಬೋರ್ಡ್, ಇಷ್ಟು ದೊಡ್ಡದೊಂದು ಹಲಿಗೆ ಇತ್ತು. ಅದನ್ನ ಅವರು ಹೆಂಗೋ ಒಂದು ಆಂಗಲ್ ಅಲ್ಲಿ ಇಟ್ಟಿದ್ರು. ನನಗೆ ಹೆಂಗೆ ಅಂತ ಇವಾಗ ಗೊತ್ತಿಲ್ಲ ನಿಜವಾಗ್ಲು. ಓಕೆ, ಸೊ ಇಟ್ ಯೂಸ್ ಟು ಬಿ ಅಟ್ ಅನ್ ಆಂಗಲ್, ಹಿಂಗೆ ಸ್ಲ್ಯಾಂಟಿಂಗ್ ಆಗಿ ಅವ್ರ ಕಡೆಗೆ. ಅದ್ರ ಮೇಲೆ ನನಗೆ ಕಳ್ಸೋರು ಶರ್ಟ್ ಬಾಯ್ಲೆ ಹೋಗ್ಬಿಟ್ಟು ಒಂದು ಎಷ್ಟೋ ರೀಮ್ಸ್ ಅಂತ ಹೇಳ್ತಾರೆ. ನನಗೆ ರೀಮ್ಸ್ ಅಂದ್ರೆ ಅಂತ ಗೊತ್ತಿಲ್ಲ, ಅದು ಪೇಪರ್ದು ಮೆಜರ್ ಅಂತ ನನಗೆ ಆಮೇಲೆ ಗೊತ್ತಾಗಿತ್ತು. ನಾವು ಬ್ಲೈಂಡ್ ಆಗಿ ನಮ್ಮ ರೋಡ್ ದಾಟಿ ಹಿಂಗ್ ಆಚೆ ಹೋದ್ರೆ ಒಂದು ಅಂಗಡಿ ಇತ್ತು, ಅಲ್ಲಿ ಹೋಗ್ಬಿಟ್ಟು ಒಂದಿಷ್ಟು ರೀಮ್ ಪೇಪರ್ ತಗೊಂಬ, ವೈಟ್ ಪೇಪರ್. ನಾವೇನಿಲ್ಲ, ಸೀದಾ ಹೋಗ್ಬಿಟ್ಟು ಅವ್ರು ಏನ್ ಹೇಳಿದ್ರು ಹಂಗೆ ಯಥಾವತ್ ಅವ್ನಿಗೆ ಹೇಳ್ತಾ ಇದ್ವಿ, ಅಂಕಲ್ ಒಂದಷ್ಟು ರೀಮ್ ಪೇಪರ್ ಕೊಡಿ, ಅದೆಷ್ಟು ದುಡ್ಡು ಕೊಟ್ಟು ವಾಪಸ್ ತಂದು ಕೊಡ್ತಾ ಇದ್ದೆ. ಆಮೇಲೆ ನಮಗೆ ಅವ್ರು ಅರೇಂಜ್ ಮಾಡ್ಕೊಳ್ಳೋದು ಮಜಾ ಇರೋದು ನೋಡಕ್ಕೆ. ಇಲ್ಲೊಂದಿಷ್ಟು ಹಿಂಗ್ ಇಟ್ಕೊಳ್ಳೋರು, ಅದನ್ನೆಲ್ಲ ಸ್ವಲ್ಪ ಏನೋ ಹಿಂಗೆಲ್ಲ ಮಾಡೋರು. ಅದು ತುಂಬಾ ಫ್ಯಾಸಿನೇಟಿಂಗ್ ಆಗಿತ್ತು ಅವಾಗ ನಮ್ಗೆ ನೋಡಕ್ಕೆ. ಅದನ್ನ ಎತ್ತಿ ಒಂದಷ್ಟು ಈ ಕಡೆ ಇಟ್ಕೊಳ್ಳೋರು. ನಾನು ಕೇಳ್ತಿದ್ದೆ ಈ ಕಡೆದೇನು ಅಂತ. ಸುಮ್ಮನೆ ಹಿಂಗ್ ನೋಡ್ಬಿಟ್ಟು ಯು ವುಡ್ ನಾಟ್ ರೆಸ್ಪಾಂಡ್. ಬರೆಯೋ ಮೋಡ್ ಅಂಡ್ ಹಿಂಗ್ ಬರೆಯೋರು. ಐ ರಿಮೆಂಬರ್ ಅದೇ ಟಿಪಿಕಲ್ ತೋರಿಸ್ತಾರಲ್ಲ, ಸರಿ ಇಲ್ಲ ಅಂತ ಹಿಂಗ್ ಬಿಸಾಕೋದು, ಹೊಡೆದಾಕೋದು. ಅವ್ರದ್ದು ಬರವಣಿಗೆ ಶೈಲಿ ಕೂಡ ನನಗೆ ಕ್ಲೀನಾಗಿ ಜ್ಞಾಪಕ ಇದೆ. ಅಂಡ್ ಐ ಜಸ್ಟ್ ರಿಮೆಂಬರ್ ಹಿಮ್ ಬರೆಯೋ ಟೈಮಲ್ಲಿ ಮಾತ್ರ ತುಂಬಾ ಸೈಲೆಂಟ್ ಆಗ್ತದೆ. ಅದರ್ವೈಸ್ ಹಿ ವಾಸ್ ಅ ಚಾಪ್ಟರ್ ಬಾಕ್ಸ್. ತುಂಬಾ ಮಾತಾಡ್ಸೋರು. ಅವ್ರು ಮಾತಾಡಿದ್ರೆ ಒಂದು 4-6 ಬಡಾವಣೆ ಕೇಳೋಷ್ಟು ಜೋರಾಗಿ ಮಾತಾಡೋರು. ಬಟ್ ಬರೆಯುವಾಗ ಎಸ್ಪೆಷಲಿ ತುಂಬಾ ಮೌನವಾಗ್ಬಿಡೋರು. ಅಂಡ್ ಯಾರು ಡಿಸ್ಟರ್ಬ್, ಅವ್ರು ಸೈಲೆಂಟ್ ಆಗಿದ್ರೆ ಯಾರು ಡಿಸ್ಟರ್ಬ್ ಮಾಡೋ ತಾಕತ್ತು ಅಥವಾ ಧೈರ್ಯ ಯಾರಲ್ಲೂ ಇರ್ಲಿಲ್ಲ. ನಮಗ್ ಮಾತ್ರ ಸ್ವಲ್ಪ ಸಲಿಗೆ ಇದ್ದಿತ್ತು. ಸೊ ನಾ ಏನ್ ಬರೀತಾ ಇದೀಯ ತಾತ ಅಂತ ಕೇಳ್ತಾ ಇದ್ದೆ. ಅಂದ್ಬಿಟ್ಟು ಕಂಟಿನ್ಯೂ ಮಾಡೋರು ಹಿಂಗೆ. ಅಂದ್ರೆ ಯಾವ್ದೋ ಥಾಟ್ ಪ್ರಾಸೆಸ್ ಅಲ್ಲಿ ಇರೋರು, ನಮ್ಗೆ ಅದು ಅರ್ಥ ಆಗ್ತಾ ಇರ್ಲಿಲ್ಲ. ಬಟ್ ಈ ತರ ಒಂದಷ್ಟು ನನಗೆ ನೆನಪುಗಳಿವೆ. ಬಟ್ ಐ ನೋ ದಟ್ ಅವ್ರು ಓದೋದಾಗ್ಲಿ, ಯಾವ್ದೋ ಒಂದು ಪುಸ್ತಕ ತಗೊಂಡು ಓದ್ಬೇಕು ಅಂತ ಕ್ಲೀನಾಗಿ ಆ ಸೊಳ್ಳೆ ಪರ್ದೆ ಹಾಕೊಂಡು ಹಿಂಗೆ ರಿಕ್ಲೈನ್ ಆಗ್ಬಿಟ್ಟು ಒಂದು ಶಾರ್ಟ್ ಅಲ್ಲಿ ಮುಗಿಸ್ಬಿಡೋರು. ಅಂದ್ರೆ ಇವತ್ತೊಂದು 4 ಪೇಜ್ ಓದ್ದೆ, ನಾಳೆ ಆ ತರ ಅಲ್ಲ, ಒಂಥರ ಫೀವರಿಶ್ ಆಗಿ ಓದೋರು. ಸೊ ನನಗೆ ನೆನಪಿರೋಂಗೆ ಬರವಣಿಗೆನೂ ಹಾಗೇನೆ. ಬರೆಯಕ್ ಕೂತ್ರೆ ಒಂದು ಫೀವರಿಶ್, ಒಂದು ಸ್ಟ್ರೆಚ್ ಅಲ್ಲಿ ಬರ್ದು ಮುಗಿಸ್ಬಿಡೋರು. ಓಕೆ, ಅಂಡ್ ರೂಟೀನ್ ಎಲ್ಲ ಸ್ವಲ್ಪ ಆಚೀಚೆ ಆಗೋದು ಓನ್ಲಿ ವೆನ್ ಹಿ ವಾಸ್ ರೈಟಿಂಗ್ ಆರ್ ರೀಡಿಂಗ್. ಅದರ್ವೈಸ್ ಎಲ್ಲ ಕಟ್ನಿಟ್, ಅವ್ರು ಹೇಳೋ ಟೈಮು, ತಿಂಡಿ ತಿನ್ನೋ ಟೈಮ್ ಎಲ್ಲ ಇದು. ಬಟ್ ಬರೆಯೋ ಟೈಮಲ್ಲಿ ಮಾತ್ರ ಇಟ್ ಇಸ್ ಆಲ್ ಗೋ ಹೇವೈರ್. ಯಾಕೆಂದ್ರೆ ಅವರು ತುಂಬಾ ಒಂಥರ ಇಂಟೆನ್ಸ್ ಆಗಿ ಬರೆಯೋರು ಇನ್ ಟರ್ಮ್ಸ್ ಆಫ್ ಪ್ರಾಸೆಸ್. ಅಂದ್ರೆ ಒಂದ್ಸತಿ ಕೂತ್ರೆ ನನಗೆ ಆಗಲ್ಲ, ನನ್ಗೆ ಒಂದು 25 ಬ್ರೇಕ್ ಬೇಕು ಒಂದ್ ಪೇಜ್ ಬರೆಯಕ್ಕೆ. ಬಟ್ ನಾವೆಲ್ಲ ಐ ಥಿಂಕ್ ಅಲ್ಲ ಅನ್ಕೊಳ್ತೀವಿ. ಅವ್ರಿಗೆಲ್ಲ ಹೆಂಗೆ ಅಂದ್ರೆ ಒಳಗಡೆ ನುಗ್ಗಿದ್ರೆ ಮುಗೀತು, ಎಲ್ಲ ಮರ್ತ್ಬಿಟ್ಟು.
ಐ ಥಿಂಕ್ ಅದಕ್ಕೋಸ್ಕರ ಅವ್ರು ಪ್ರೊಲಿಫಿಕ್ ನೀವು ಹೇಳ್ದಂಗೆ 80+ ನಾಟಕ ಬರೀಬೇಕಂದ್ರೆ ಹುಡುಗಾಟ ಅಲ್ಲ. ಅದು ಅದರ ಕ್ವಾಲಿಟಿ, ಅದರ ಚರ್ಚೆ, ಅದು ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿದೆ ಎಲ್ಲ ಸೆಕೆಂಡರಿ. ಬಟ್ ಜಸ್ಟ್ ಟು ಪುಟ್ ಔಟ್ 80 ಪ್ಲೇಸ್ ಅಂದ್ರೆ ಒಂದು ಪ್ಲೇಗೆ ಒಂದು 20-30 ಪೇಜ್ ಅಂತ ಇಟ್ಕೊಳ್ಳಿ. 2,500 ಪೇಜ್ ಬರೆಯೋದಿಕ್ಕೆ ಏನೇ ಕಂಟೆಂಟ್ ಇದೆ ಅದಕ್ಕೆ ಒಂದು ಕೈಂಡ್ ಆಫ್ ಮೈಂಡ್ ಅಲ್ಲ ಅದು ಅವ್ರ ಹತ್ರ ಇತ್ತು. ನಾನ್ ಕೇಳಲ್ಪಟ್ಟಿದ್ ಏನು ಅಂತಂದ್ರೆ ಅವ್ರ ನಿಜವಾದ ಹೆಸರು ಬೇರೆ ಅಂತ. ಅವ್ರ ವಾಯ್ಸ್ ತುಂಬಾ ಕೇಳಿದ್ರೆ ಒಂಥರ ಪರ್ವತ ಫೀಲಿಂಗ್ ಬರ್ತಾ ಇದ್ರಿಂದ ಅವರಿಗೆ ಪರ್ವತವಾಣಿ ಅಂತ ಹೆಸರು ಬಂತು ಅಂತ ನಾನ್ ಕೇಳಿದೆ. ಐ ಡೋಂಟ್ ನೋ ಇಫ್ ಇಟ್ ಇಸ್ ಟ್ರೂ ಆರ್. ನೀವ್ ಕೇಳಿರೋದು ನಿಜಾನೇ. ಅವರ ಆಕ್ಚುಯಲ್ ಹೆಸರು ಪರ್ವತವಾಡಿ ನರಸಿಂಗರಾವ್ ಅಂತ. ಸೊ ಪರ್ವತವಾಡಿ ಅಂತ ಒಂದು ಹಳ್ಳಿ, ಅವರ ನಮ್ಮ ತಾತನ ಊರದು. ಈಗ ಧರ್ಮಗಿರಿ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ, ಈಗ ಅದು ತಮಿಳ್ನಾಡಲ್ಲಿ ಇದೆ. ಈಗ ಅದರ ಹೆಸರು ಪರ್ವತ ಹಳ್ಳಿ ಅಂತ ಆಗಿದೆ. ಕೃಷ್ಣಗಿರಿ ದಾಟಿ ಎಲ್ಲ ಹೋಗಿ ಎಲ್ಲೋ ಸ್ವಲ್ಪ ನನ್ಗೆ ಅಷ್ಟು ನೆನಪಿಲ್ಲ, ಒಂದೇ ಒಂದ್ಸತಿ ಹೋಗಿರೋದು ನಾನು. ಅಲ್ಲಿ ನಮ್ಮ ಮನೆ ದೇವ್ರು ಬೇರೆ ಇದ್ರು, ಇವರು ಉಗ್ರ ನರಸಿಂಹ ದೇವಸ್ಥಾನ ಬೇರೆ ಇದೆ, ಅಲ್ಲಿಂದ ಬಂದವರು. ಸೊ ಅವಾಗ ನಾರ್ಮಲ್ ಅಲ್ವಾ ಊರ ಹೆಸರು ಆಮೇಲೆ ತಮ್ಮ ಹೆಸರು ಇಟ್ಕೊಳ್ಳೋದು. ಸೊ ಹಿಸ್ ನೇಮ್ ವಾಸ್ ಪರ್ವತವಾಡಿ ನರಸಿಂಗರಾವ್. ಯಾಕೆಂದ್ರೆ ಅದು ಪರ್ವತ ಸುತ್ತುವರೆದಿರುವಂತ ಒಂದು ಗ್ರಾಮ ಆಗಿತ್ತು, ಪರ್ವತಗಳು ಸುತ್ತುವರೆದಿರೋ ಮಧ್ಯದಲ್ಲಿ ಗ್ರಾಮ ಇತ್ತು. ಸೊ ಹಾಗಾಗಿ ಪರ್ವತವಾಡಿ ಅಂತ ಹೆಸರಿತ್ತು. ಗೋಕಾಕ್ ಅವರು ಆಕ್ಚುಲಿ ಕೆ ಗೋಕಾಕ್ ಅವರು ಇದ್ದಾರಲ್ಲ, ಅವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಅವರು ಯಾವ್ದೋ ಒಂದು ಪ್ರಶಸ್ತಿ ಕೊಡೋ ಸಂದರ್ಭದಲ್ಲಿ ಅವರಿಗೆ ಅವ್ರ ಧ್ವನಿ ತುಂಬಾ ಗಣೀರ್ ಅಂತ ಇತ್ತು, ಒಂಥರ ಬ್ಯಾರಿಟೋನ್ ಬೇಸ್ ವಾಯ್ಸ್. ಅಂಡ್ ಹಾಗಾಗಿ ಅವ್ರು ಇದ್ದಿದ್ದು 5'9" ಏನೋ ಅಷ್ಟೇ ಹೈಟ್, 5'8", 5'9". ಬಟ್ ಅವ್ರನ್ನ ಈಗ ನ್ಯಾಪ್ಸ್ಕೊಳ್ಳೋರೆಲ್ಲ ಅಜಾನುಬಾಹು ನಿಮ್ ತಾತ ಅನ್ನೋರು. ಈಸಿಯಾಗಿ ಆಲ್ರೆಡಿ ಮೇಲಿದ್ರಲ್ಲ ಅಂತ ಎಷ್ಟೊಂದ್ ಜನ ನಾಟಕದ ಅವ್ರ ಜೊತೆ ಓಡಾಡಿರೋರು, ನನ್ಕಿಂತ ಜಾಸ್ತಿ ನೋಡಿರೋರನ್ನ. ಅಜಾನುಬಾಹು ಅವರು ತುಂಬಾ ಹೆವಿ ಪರ್ಸನಾಲಿಟಿ ಅಂದ್ರೆ ನಾನು ಹೇಳ್ತಾ ಇದ್ದೆ ಇಲ್ಲ ಅವ್ರು ಬರೀ 5'9" ಅಷ್ಟೇ ಇದ್ದಿದ್ದು. ಅವ್ರ ವಾಯ್ಸ್ ಹೆಂಗಿತ್ತು ಅಂದ್ರೆ ಇಟ್ ಗೇವ್ ಇನ್ ದಟ್ ಎಕ್ಸ್ಟ್ರಾ ಒಂಥರ ಒಂದು ಗತ್ತು, ಪ್ರೆಸೆನ್ಸ್ ಅಂತಾರಲ್ಲ ಅದಿತ್ತು. ಅದನ್ನ ನೋಟಿಸ್ ಮಾಡಿದ್ ಗೋಕಾಕ್ ಅವರು ಸಜೆಸ್ಟ್ ಮಾಡಿದ್ರು, ನೀವ್ ಯಾಕೆ ನಿಮ್ ಹೆಸರನ್ನ ಪರ್ವತವಾಣಿ ಅಂತಾನೆ ಮಾಡ್ಕೊಂಡ್ಬಾರ್ದು, ನಿಮ್ ಧ್ವನಿ ಪರ್ವತಕ್ಕೆ ಹೊಡೆದ್ ವಾಪಸ್ ಬರೋ ಒಂದು ಇದಿದೆ ಅಂತ. ಅವ್ರಿಗೆ ಸಹಜ ಅಂತಾನೆ ಅನ್ಸ್ತಂತೆ, ಅದನ್ನ ಬರ್ಕೊಂಡಿದ್ದಾರೆ ಬೇರೆ ಅವರ ಆತ್ಮಕಥೆನಲ್ಲಿ. ನಂಗದು ಫಿಟ್ಸ್ ಮೀ ಅಂತ ಅನ್ನಿಸ್ತು. ಹಾಗಾಗಿ ಅವತ್ತಿಂದ ಅವರ ಕಾವ್ಯನಾಮ ಪರ್ವತವಾಣಿ ಅಂತಾನೆ ಆಗೋದು. ಸೊ ಯು ಸೆಡ್ ಅವರು ತುಂಬಾ ಓದ್ತಾ ಇದ್ರು ಅಂತ. ಅಂದ್ರೆ ಅವರು ಇಷ್ಟೊಂದು ಬರಿಬೇಕು ಅಂತಂದ್ರೆ ಲೈಕ್ ಯು ಸೆಡ್ ಎಷ್ಟೊಂದು ರಿಸರ್ಚ್ ಮಾಡಿರ್ತಾರೆ, ಎಷ್ಟೊಂದು ರೀರೈಟ್ ಮಾಡಿರ್ತಾರೆ. ಅದನ್ನ ಬರೆಯೋದಕ್ಕೆ ಅವ್ರು ಎಷ್ಟು ಓದಿರ್ಬೋದು ಅಂತ. ಅವ್ರು ಓದಿದ್ರಲ್ಲಿ ಅಂದ್ರೆ ಯಾವತ್ತಾದ್ರೂ ಡಿಡ್ ಹಿ ಸೇ ಅವರ ಫೇವ್ರೆಟ್ ರೈಟರ್ ಯಾರು ಅಥವಾ ಫೇವ್ರೆಟ್ ಬುಕ್ ಆರ್ ಎನಿಥಿಂಗ್ ಆಫ್ ದಟ್ ಸಾರ್ಟ್? ಫೇವ್ರೆಟ್ ಹೇಳೋದ್ ಕಷ್ಟ, ಯಾಕೆಂದ್ರೆ ನನಗೆ ಇನ್ನೂ ನೆನಪಿದೆ, ನಮ್ಮ ಮನೆ ಕೆಳಗಡೆ ಹಾಲಲ್ಲಿ ಅವ್ರು ಇದ್ದಿದ್ದ ಜಾಗದಲ್ಲಿ ಗೋಡೆ 4 ಕಡೆ ತುಂಬಿರೋದು ಏನು ಎಲ್ಲಾ ಸಾಹಿತಿಗಳ, ಬರಹಗಾರರ, ವಿಶ್ವವಿಖ್ಯಾತ ಲೇಖಕರ ಫೋಟೋಗಳು. ಎಲ್ಲೆಲ್ಲಿಂದನೋ ಅವರು ಅದನ್ನ ಕಟ್ ಮಾಡೋ ಅಥವಾ ಎಲ್ಲಿಂದನೋ ತರಿಸೋ, ಅದನ್ನ ಲ್ಯಾಮಿನೇಟ್ ಮಾಡಿಸಿ ಅದನ್ನ ಒಂದು ಬೋರ್ಡ್ಗೆ ಹಾಕಿಸಿ ಆ ಬೋರ್ಡ್ನ ಇದಕ್ ಗೋಡೆಗೆ ಮೌಂಟ್ ಮಾಡಿ, ಸೊ ಫುಲ್ ಸುತ್ತಲೂ ಹಿಂಗ್ ಕೂತ್ಕೊಂಡು ಈ ಕಡೆ ತಿರುಗಿದ್ರೆ ಫುಲ್ ಆರ್ಥರ್ ಕಾನನ್ ಡಾಯ್ಲ್, ಶೇಕ್ಸ್ಪಿಯರ್, ಮೋಲಿಯರ್, ಶೆರಿಡನ್ ಇವ್ರದೆಲ್ಲ ಕಾಣುತ್ತೆ. ಈ ಕಡೆ ತಿಳ್ಕೊಂಡ್ರೆ ನಮ್ದೆಲ್ಲ ಕೈಲಾಸಮ್ಮು, ಎ ವಿ ವರದಾಚಾರ್ಯರು, ಎಂ ಶ್ರೀಕಂಠಯ್ಯ, ಕುವೆಂಪು, ಪೂತಿನ ಇವ್ರದೆಲ್ಲ ಇರೋದು. ಎದುರುಗಡೆ ನೋಡಿದ್ರೆ ಯಾರೋ ರಷ್ಯನ್ಸ್ದೆಲ್ಲ ಇರೋದು, ನಂಗೆ ಹೆಸರು ಹೇಳಕ್ ಬರ್ತಾ ಇರ್ಲಿಲ್ಲ ಅವಾಗ. ಓಕೆ, ಸಾಲಿಜ್ನೆಟ್ಸಿನ್ ಇದ್ರು, ಡಾಸ್ಟಾಯೆವ್ಸ್ಕಿ, ಇವ್ರದೆಲ್ಲ ಇರೋದು. ಸೊ ಅವ್ರದ್ದು ಆಲ್ಸೋ ನೀವ್ ಹೇಳ್ದಂಗೆ ಅವ್ರೇನು ಇದು ಅನುವಾದ ಅಂತ ಹೇಳಲ್ಲ, ಟ್ರಾನ್ಸ್ಕ್ರಿಯೇಷನ್ ಅಂತ ಹೇಳ್ಬೋದು, ರೂಪಾಂತರ ಏನ್ ಮಾಡಿದ್ರು ಅಷ್ಟೇ ನಾಟಕ. ಓಕೆ, ಸೊ ನಮ್ಮ ಮನೆಯಲ್ಲಿ ನಾನು ಹೇಳ್ತಿದ್ದಂಗೆ ಚೈನೀಸ್ ಥಿಯೇಟರ್ ಬಗ್ಗೆ ಇಷ್ಟು ದಪ್ಪ ಬುಕ್ ಇದೆ, ಆಮೇಲೆ ಜರ್ಮನ್ ಥಿಯೇಟರ್ ಬಗ್ಗೆ ಇದೆ, ಆಮೇಲೆ ರಷ್ಯನ್ ಥಿಯೇಟರ್ ಬಗ್ಗೆ ಇದೆ, ಯು ನೇಮ್ ಇಟ್. ಯಾವ ದೇಶದ ಒಂದು ಕಲ್ಚರಿನ ನಿಮ್ಗೆ ಥಿಯೇಟರ್ ಬೇಕೋ ಅದ್ರ ಬಗ್ಗೆ ಅವ್ರು ಡೀಪ್ ಆಗಿ ಸ್ಟಡಿ ಮಾಡಿದ್ರು. ನಮ್ಮನೇಲಿರೋ ಪುಸ್ತಕಗಳೇ ಸಾಕ್ಷಿ. ಅಂಡ್ ಅವ್ರು ದೇರ್ ಫಾರ್ ಅವ್ರಿಗೆ ಒಂದು ಇನ್ಫ್ಲೂಯೆನ್ಸ್ ಅಥವಾ ಒಂದ್ ಫೇವ್ರೇಟ್ ಅಥವಾ ಒಂದ್ ಸೆಟ್ ಆಫ್ ಫೇವ್ರೇಟ್ಸ್ ಅಂತ ಇರ್ಲಿಲ್ಲ. ನಾನು ನೋಡಿದಂಗೆ ಹೇಳ ಗುಡ್ ಐ ಫಾರ್ ಎ ಗುಡ್ ಸ್ಟೋರಿ. ಸೊ ಎಲ್ಲಿ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ಏನೋ ಹೇಳಕ್ ಹೊರಟಿದ್ದಾರೆ, ಇದ್ರಲ್ಲಿ ಏನೋ ಹೊಸತನ ಇದೆ ಅಂತ ಅನ್ಸಿದ್ರೆ ನಾಟ್ ದಟ್ ಅನ್ಸಿದ್ದನ್ನೆಲ್ಲ ಅವರು ರೂಪಾಂತರ ಮಾಡಿದ್ರು ಅಂತಲ್ಲ, ಬಟ್ ಅವರ ರೂಪಾಂತರ ಮಾಡಿರೋ ನಾಟಕಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದ್ ಇನ್ಫ್ಲೂಯೆನ್ಸ್ ಇರ್ಲೇ ಇಲ್ಲ ಅವ್ರಿಗೆ. ಐ ಥಿಂಕ್ ಹಿ ವಾಸ್ ಅ ಮ್ಯಾನ್ ಆಫ್ ವೇರಿಡ್ ಇನ್ಫ್ಲೂಯೆನ್ಸಸ್ ಅಂತ ನನಗನ್ಸುತ್ತೆ.
ಬಟ್ ಎಸ್ ಅವರು ಚೆಕಾವ್ ಅವ್ರದ್ದು ತುಂಬಾ ಮಾಡಿದ್ದಾರೆ, ಶೇಕ್ಸ್ಪಿಯರ್ದು ಮೋಲಿಯರ್ದು ಸಾಕಷ್ಟು ಮಾಡಿದ್ದಾರೆ. ಬಟ್ ಯಾ ಜನರಲಿ ಅವ್ರಿಗೆ ಇನ್ಫ್ಲೂಯೆನ್ಸಸ್ ತುಂಬಾ ವೇರಿಡ್ ಆಗಿತ್ತು, ಆಲ್ ಓವರ್ ದ ವರ್ಲ್ಡ್ ಇತ್ತು. ಕಾನನ್ ಡಾಯ್ಲ್ ಮಾಡಿದ್ದಾರೆ. ಐ ಥಿಂಕ್ ಹಿ ವಾಸ್ ಅ ವೊರೇಷಿಯಸ್ ರೀಡರ್ ಅಂಡ್ ಸೊ ಇನ್ಸ್ಪಿರೇಷನ್ಸ್ ಅವ್ರ ಇನ್ಫ್ಲೂಯೆನ್ಸಸ್ ಹಾಗೇನೆ ಇದೆ, ವೇರಿಡ್ ಆಗಿದೆ, ಎಕ್ಲೆಕ್ಟಿಕ್ ಆಗಿದೆ. ಅಂದ್ರೆ ಅವರು ತುಂಬಾ ಪ್ಯಾಷನೇಟ್ ಆಗಿದ್ರು ಅನ್ಸುತ್ತೆ ಲಿಟ್ರೇಚರ್ ಬಗ್ಗೆ, ಆರ್ಟ್ ಬಗ್ಗೆ, ಕಲ್ಚರ್ ಬಗ್ಗೆ. ಹೌ ಅಂದ್ರೆ ಹೆಂಗ್ ಬಂತು ಅವ್ರಿಗೆ ಈ ತರ ಒಲವು? ಅವರೇ ಬರ್ಕೊಂಡಿರೋ ಆತ್ಮಕಥೆನಲ್ಲಿ ಪ್ರತಿಬಿಂಬ ಅಂತ ಹೆಸರು, ಅದರಲ್ಲಿ ಹಿ ಸೇಸ್ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸದಲ್ಲಿದ್ರು. ಸೊ ಅವಾಗೆಲ್ಲ ಕೆಲಸ ಬೇಗ ಮುಗಿಯೋದು. ಅಂಡ್ ಅವ್ರಿಗೆ ಕಾಲೇಜ್ ಇಂದನೂ ಅವ್ರಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ, ನೃತ್ಯ ಅಂದ್ರೆ ತುಂಬಾ ಇಷ್ಟ. ನಾಟಕಗಳು ತುಂಬಾ ಕಮ್ಮಿ ಇದ್ವು ಅವಾಗ, ತುಂಬಾ ಕಮ್ಮಿ ಇದ್ವು, ಇರ್ಲಿಲ್ಲ ಅಂತಲ್ಲ ಬಟ್ ಕಮ್ಮಿ ಇದ್ವು. ಇದಿದ್ದೆಲ್ಲ ಪೌರಾಣಿಕ ಅಥವಾ ಐತಿಹಾಸಿಕ, ಬಿಟ್ರೆ ಕೈಲಾಸಂ ಅವ್ರದ್ದು ಸಾಮಾಜಿಕ ಒಂದಷ್ಟು ನಾಟಕಗಳು ಇದ್ವು ಅವಾಗ, ವೆನ್ ಹಿ ವಾಸ್ ಇನ್ ಕಾಲೇಜ್ ಅಂಡ್ ಕೆಲ್ಸಕ್ಕೆ ಹೊಸದಾಗಿ ಸೇರಿದಾಗ. ಸೊ ಅವರಿಗೆ ಒಂದ್ಸತಿ ಯಾವ್ದೋ ಭದ್ರಾವತಿ ಎಲ್ಲೋ ಹೇಳ್ತಾರೆ ನಂಗೆ, ಊರಿನ ಹೆಸರು ನಪ್ಕ ಇಲ್ಲ, ಸ್ನಾನ ಮಾಡ್ತಾ ಜೋರಾಗಿ ಹಾಡ್ಕೋತಾ ಇದ್ರಂತೆ. ಜೋರಾಗಿ ಹಾಡ್ಕೋತಾ ಇದ್ರೆ ಯಾರೋ ಆಚೆ ಕಡೆಯಿಂದ ಮನೆಗೆ ಬಂದವರು ಅತಿಥಿಗಳು ಅದನ್ನ ಕೇಳಿಸ್ಕೊಂಡಿದ್ದಾರೆ. ಇವ್ರ ಕಂಠ ಚೆನ್ನಾಗಿದೆಯಲ್ಲ, ಇವ್ರು ಮೋಸ್ಟ್ಲಿ ಅವಾಗ ಕಂಠ ಚೆನ್ನಾಗಿದೆ ಅಂದ್ರೆ ನಾಟಕ ಮಾಡ್ಬೇಕು ಅಂತ, ಆಯ್ತಾ? ಬಿಕಾಸ್ ನಾಟಕ ಜೋರಾಗಿ ಮಾತಾಡ್ಬೇಕು ಅದೆಲ್ಲ ಇತ್ತಲ್ಲ. ಸೊ ಅವ್ರು ಕರ್ಕೊಂಡು ಹೋಗಿ ಎಲ್ಲೋ ಸೇರಿಸಿದ್ದಾರೆ, ಯಾವುದೋ ಒಂದು ಕನ್ನಡ ಸಂಘ ತರದ್ದು ಫ್ಯಾಕ್ಟ್ರಿನಲ್ಲೇ ಇರುತ್ತಲ್ಲ ಅಥವಾ ಗೌರ್ಮೆಂಟ್ ಆಫೀಸಲ್ಲಿ ಇರುತ್ತಲ್ಲ, ಅಲ್ಲಿ ಸೇರಿಸಿದ್ದಾರೆ. ಅಲ್ಲಿ ಇವರೆಲ್ಲ ಸೇರ್ಕೊಂಡು ಒಂದಷ್ಟು ಜನ ಸ್ನೇಹಿತರು, ಆಯ್ತು ಕೆಲಸ ಬೇಗ ಮುಗಿಯುತ್ತೆ, ಅವ್ರಿಗೆ ಬೇರೆ ಡಿಸ್ಟ್ರಾಕ್ಷನ್ಸ್ ಇಲ್ಲ ನಮ್ಗಳಿಗಿರೋ ತರ. ಸೊ ಫ್ರೀ ಟೈಮಲ್ಲಿ ಏನ್ ಮಾಡ್ಬೇಕು, ಏನಾರ ಒಂದು ಕ್ರಿಯೇಟಿವ್ ಆಗಿ ಮಾಡೋಣ ಅಂದ್ಬಿಟ್ಟು ಒಂದಷ್ಟು ನಾಟಕಗಳಿಗೆ ತಗೊಂಡ್ರೆ, ಶ್ರೀಕೃಷ್ಣ ಪಾರಿಜಾತ, ಇನ್ನೊಂದೆರಡು ಕಬೀರ್ ಅಂತ ಯಾವ್ದೋ ಒಂದಷ್ಟು ನಾಟಕ ಮಾಡಿದ್ಮೇಲೆ ಎಲ್ಲ ಮುಗ್ದೋಗಿದೆ, ಏನು ಇಲ್ಲ ಮಾಡಕ್ಕೆ. ಅಷ್ಟಿರ್ಲಿಲ್ಲ, ಇವಾಗಿರೋಷ್ಟು ಇರ್ಲಿಲ್ಲ ನಾಟಕಗಳು. ಐ ಆಮ್ ಟಾಕಿಂಗ್ ಅಬೌಟ್ 1930s or 40s ಆಯ್ತಾ? ಸೊ ಅವಾಗ ಅವ್ರು ಏನ್ ಮಾಡಿದ್ರಂತೆ, ಓಕೆ ಇವಾಗ ನಾವು ನಾಟಕ ಮಾಡ್ಬೇಕಾದ್ರೆ ನಾವೇನಾದ್ರು ಕ್ರಿಯೇಟ್ ಮಾಡ್ಬೇಕು, ಎಲ್ಲಾನು ಮಾಡಿದ್ದಾಗೋಗಿದೆ, ರಿಪೀಟೆಡ್ ಆಗಿ ಮಾಡೋಗಿದೆ. ಸೊ ಒಂದ್ ನಾಟಕ ಮಾಡೋಣ ಅಂದ್ಬಿಟ್ಟು ಮಾಲ್ತಿ ಅಂತ ಅವ್ರ ಮೊದಲನೇ ನಾಟಕ ಬರೆದ್ರು. ಇಟ್ ವಾಸ್ ಅ ರೀಸನಬಲ್ ಸಕ್ಸಸ್, ಅಷ್ಟು ಫೇಮಸ್ ಆಗ್ಲಿಲ್ಲ, ಬಟ್ ಅದರಿಂದ ಅವ್ರಿಗೆ ಚಟ ಹಿಡಿತು. ಸೊ ಓಕೆ ಜನ ರಿಯಾಕ್ಟ್ ಮಾಡ್ತಿದ್ದಾರೆ, ಓಕೆ ನಗ್ತಿದ್ದಾರೆ, ಅಥವಾ ಇಲ್ಲಿ ಏನೋ ಓಕೆ ಮೇ ಬಿ ಐ ಶುಡ್ ಡೂ ದಿಸ್ ಅಂತ ಅನ್ಕೊಂಡು ಎರಡನೇ ನಾಟಕ ಬರೆದ್ರು, ಉಂಡಾಡಿ ಗುಂಡ ಅಂತ. ಅದು ತುಂಬಾ ಪಾಪ್ಯುಲರ್ ಆಗುತ್ತೆ, ಇಟ್ ಬಿಕೇಮ್ ಎಕ್ಸ್ಟ್ರೀಮ್ಲಿ ಪಾಪ್ಯುಲರ್. ಈವನ್ ಟು ದಿಸ್ ಡೇ ನಾಟಕ ಮಾಡಿದ್ರೆ ಹೌಸ್ಫುಲ್ ಆಗುತ್ತೆ. 46 ಅಲ್ಲೋ 45 ಅಲ್ಲೋ ಬರುತ್ತೆ. ಈಗಿನ ನಮ್ಮ ಜನಜೀವನನ ಕನ್ನಡಿಸುವಂತ ನಾಟಕಗಳು ಬೇಕಲ್ಲ ಅಂದಾಗ ಕೈಲಾಸಂ ಅವ್ರದೊಂದಷ್ಟು, ಶ್ರೀರಂಗ ಅವ್ರದೊಂದು ಅಷ್ಟು ಇಷ್ಟು ಬಿಟ್ರೆ ತುಂಬಾ ಇರ್ಲಿಲ್ಲ ಅಲ್ಲಿ ಮಾಡೋದಿಕ್ಕೆ. ಸೊ ರಿಪೀಟ್ ಮಾಡೋದಕ್ಕಿಂತ ಹೊಸದ್ ಸೃಷ್ಟಿ ಮಾಡೋಣ ಅನ್ನೋ ಇದ್ರಲ್ಲಿ ಹಿ ಸ್ಟಾರ್ಟೆಡ್ ರೈಟಿಂಗ್. ಅಂಡ್ ಅದು ಬರಿತಾ 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 ಅವರಿಗೆ ಅದರ ಗೀಳು ಹಚ್ಕೋತಾ ಹೋಯ್ತು. ಅಂದ್ರೆ ಓಕೆ ಐ ಮಸ್ಟ್ ಕ್ರಿಯೇಟ್ ಮೈ ಓನ್ ಪ್ಲೇಸ್ ಅಂತ. ಸೊ ಹಾಗಾಗಿ ಅವ್ರು ಆಕ್ಚುಲಿ ಆಕ್ಟರ್ ಆಗಿ ಸ್ಟಾರ್ಟ್ ಮಾಡಿದ್ರು. ಪ್ಲೇಡ್ ಆಸ್ ಕೃಷ್ಣ, he played, then ಕಬೀರ್ ಪ್ಲೇ ಮಾಡಿದ್ರು. ಅದಾದ್ಮೇಲೆ ಅವ್ರಿಗೆ ಬರೆಯಕ್ ಸ್ಟಾರ್ಟ್ ಮಾಡಿ then he became a full-fledged playwright. ಬಟ್ ಅವ್ರು ಯಾವತ್ತೂ ಕೆಲಸ ಕಾರ್ಯ ಬಿಟ್ಟು ಮಾಡಲಿಲ್ಲ. he was always an amateur. ಅವ್ರ ಪ್ರಕಾರ amateur playwright because I'm not doing this for my living. So that's how ಅವ್ರಿಗೆ ಅವರು ಒಂದ್ ಕಡೆ ಹೇಳಿದ್ದಾರೆ, ಸಮೀಕ್ಷಕರು ಅಂದ್ರೆ ಕ್ರಿಟಿಕ್ಸ್ ಅಂತ ನಾವೇನ್ ಕರಿತೀವಿ, ಅವರು ನಾಟಕ ಲೋಕದಲ್ಲಿರೋರು ತುಂಬಾ ಭಿನ್ನ ರೀತಿಯವರು ಅನ್ನೋದನ್ನ ಮರಿಬಾರ್ದು ಅಂತ. ದೇ ಆರ್ ನಾಟ್ ಲೈಕ್ ಅದರ್ ಪ್ರಾಕಾರಗಳಲ್ಲಿ ಇರೋ ತರ ಅಲ್ಲ, ದೇ ಆರ್ ಡಿಫ್ರೆಂಟ್ ಅನ್ನೋದನ್ನ ಮರಿಬಾರ್ದು ವೆನ್ ದೇ ರೈಟ್ ವಿಮರ್ಶೆಗಳನ್ನ ಬರಿಬೇಕಾದ್ರೆ ಅಂತ. ನಿಮಗ್ ಅನ್ಸತ್ತಾ, ಅಂದ್ರೆ ಇವಾಗ ಕನ್ನಡ ರಂಗಭೂಮಿನಲ್ಲಿ ಉತ್ತಮ ವಿಮರ್ಶಕರು ಇದ್ದಾರೆ, ಅಥವಾ ವಿಮರ್ಶೆಗಳು ಸರಿಯಾಗಿ ಆಗತ್ತೆ ನಾಟಕಗಳದ್ದು? ಇಲ್ಲ, ಖಂಡಿತ ಇಲ್ಲ. ವಿಮರ್ಶೆ ಅಂದ್ರೆ ಮೊದ್ಲೇ ನಿಮ್ಗೆ ಗೊತ್ತಿರೋ ಹಾಗೆ, ನೀವೊಂದ್ ನಾಟಕ ಮಾಡ್ತಾ ಇದ್ದೀರಾ ಅಂದ್ರೆ ನ್ಯಾಚುರಲ್ ಆಗಿ ವಿಮರ್ಶಕರು ಬರಲ್ಲ ನಿಮ್ ನಾಟಕ ನೋಡಿ, ನೀವು ಕರಿಬೇಕು. ಫಸ್ಟ್ ಆಫ್ ಆಲ್ ಕರೆದು ಅವರು ಬಿಡ್ಬಿದ್ರೆ ಖಂಡಿತ ಬರ್ತಾರೆ, ಇಲ್ಲ ಅಂತಿಲ್ಲ. ಬಟ್ ಕನ್ನಡದಲ್ಲಿ ವಿಮರ್ಶೆಯ ಒಂದು ಮಟ್ಟ ಏನಿದೆ ಅದು ಹೇಳ್ಕೊಳ್ಳೋ ಅಂತದಂತ ಅನ್ಸೋದಿಲ್ಲ ಖಂಡಿತವಾಗ್ಲು. ಯಾಕೆಂದ್ರೆ ಸುಮಾರು ಜನ ಕತೆ ಬರೀತಾರೆ ಏನ್ ನಡೀತೋ ನಾಟಕದಲ್ಲಿ ಅಂತ. ಸಿನಿಮಾ ಹಾಗೇನೆ. ಸೊ ಅವ್ರಿಗೆ ಏನ್ ಬ್ರೀಫ್ ಕೊಟ್ಟಿರ್ತೀವಿ ಅದನ್ನೇ ಬರ್ದು
ಓಕೆ ಇವ್ರ ಪಾತ್ರ ಸುಮಾರಾಗಿ ಮಾಡಿದ್ರು, ಅವ್ರ ತಕ್ಕನಂಗ್ ಮಾಡಿದ್ರು, ಮ್ಯೂಸಿಕ್ ತಕ್ಕನಾಗಿತ್ತು, ಸೆಟ್ ಲೈಟ್ ಎಲ್ಲ ಪೂರಕವಾಗಿತ್ತು ಅಂತ ಬರೆದು ಬಿಟ್ಟಿರ್ತಾರೆ. ಆಲ್ಸೋ ನಮ್ಮ ದೇಶದಲ್ಲೇ ಕರ್ನಾಟಕ ಮಾತ್ರ ಅಂತಲ್ಲ, ಇರೋ ಪರಿಸ್ಥಿತಿನಲ್ಲಿ ಎಲ್ಲವೂ ಪಂಗಡಗಳಾಗಿ ವಿಂಗಡಣೆ ಆಗೋಗಿದೆ. ಅಂದ್ರೆ ಆಲ್ ಕ್ಯಾಂಪ್ಸ್. ಸೊ ನಮ್ಗೆ ಯಾವ ವಿಮರ್ಶೆ ಓದಿದ್ರು ಅದು ಆನೆಸ್ಟ್ ಆಗಿದೆ ಅಂತಾನು ಅನ್ಸಲ್ಲ ಈಗಿನ ಕಾಲದಲ್ಲಿ. ನಮ್ಮವರು ಮಾಡಿದ್ರೆ ಬೇರೆ ತರ ಬರುತ್ತೆ, ಬೇರೆಯವರು ಮಾಡಿದ್ರೆ ಬೇರೆ ತರ ಬರುತ್ತೆ. ದಟ್ ಈಸ್ ಒನ್ ಥಿಂಗ್. ಅನದರ್ ಥಿಂಗ್ ಇಸ್ ನಮ್ಮಲ್ಲಿ ಆ ಫೈರ್ ಒಂದು ಒಂದು ಕ್ರಿಯೇಷನ್ ಆಗಿದೆ, ಹೊಸದು ನಾಟಕ ಆಗ್ಲಿ ಇನ್ಯಾವ್ದಾರ ಆಗ್ಲಿ, ಒಂದು ಹೊಸದೇನೋ ಕೃತಿ ಬಂದಿದೆ. ಓಕೆ, ಅದನ್ನ ಆಸ್ವಾದಿಸೋಣ, ಅದ್ರಲ್ಲಿ ಏನಿದೆ ಏನಿಲ್ಲ ಚರ್ಚೆ ಮಾಡೋಣ, ಹೆಂಗಿತ್ತು, ಎನಿಥಿಂಗ್ ನ್ಯೂ, ವಾಟ್ ಇಸ್ ದಿಸ್ ಪರ್ಸನ್ ಟ್ರೈಂಗ್ ಟು ಸೇ, ಏನ್ ಮಾಡಕ್ ಹೊರಟಿದ್ದಾರೆ, ಇದು ಯಾವ್ದನ್ನು ತಲೆಗೆ ಹಾಕೊಳ್ದೆ ಸುಮ್ಮನೆ ಬ್ಲ್ಯಾಂಡ್ ಆಗಿ ಇದು ಹಿಂಗಿತ್ತು ಅದ್ ಪರವಾಗಿಲ್ಲ ಇದ್ ಪರವಾಗಿಲ್ಲ ಅನ್ನೋದು ವಿಮರ್ಶೆ ಅಲ್ಲ. ಅದನ್ನ ವಿಮರ್ಶೆ ಅನ್ನಕ್ ಆಗೋದೇ ಇಲ್ಲ. ಸೊ ವಿಮರ್ಶಕರು ತುಂಬಾ ತಿಳ್ಕೊಂಡಿರ್ಬೇಕು, ಆಲ್ಸೋ ಅವ್ರಿಗೆ ಎಂಪತಿ ಇರ್ಬೇಕು ಅಂತವ್ರ ವಿಮರ್ಶಕರು. ದೇ ಮಸ್ಟ್ ಬಿ ನಾಲೆಡ್ಜಬಲ್ ಅಂಡ್ ಎಂಪಥೆಟಿಕ್. ಎಂಪಥೆಟಿಕ್ ಅಂದ್ರೆ ಚೆನ್ನಾಗಿಲ್ದೇ ಇರೋದನ್ನ ಚೆನ್ನಾಗಿದೆ ಅಂತ ಹೇಳಿ ಅಂತಲ್ಲ ನಾನು ಹೇಳ್ತೇನೆ. ಜನರಲ್ ಎಂಪತಿ ಇದ್ರೆ ಅವರಿಂದ ಬರೋದು ಆನೆಸ್ಟ್ ಆಗಿರುತ್ತೆ. ದಟ್ ಇಸ್ ಮೈ ಟೇಕ್ ಆನ್ ಇಟ್. ಬಟ್ ಅದು ತುಂಬಾ ಕಮ್ಮಿ ಕಾಣಿಸುತ್ತೆ. ಇಟ್ಸ್ ಆಲ್ ಕ್ಯಾಂಪ್ ಬೇಸ್ಡ್ ಅಥವಾ ರೈಟು ಲೆಫ್ಟು ಸೆಂಟರು, ಬರೀ ಇಂಥದ್ದೇ ಇರೋದ್ರಿಂದ ಎಲ್ಲರೂ ಥಿಯೇಟರ್ ಗುರುತಿಸ್ಕೊಳ್ಳೋದೆ ಈ ಕಡೆ ಆ ಕಡೆ ಈ ಕಡೆ ಅನ್ನೋದ್ರಿಂದ ಯಾವ್ದನ್ನು ವಿಮರ್ಶೆ ಬೇಕಂತಾನೆ ನನಗೆ ಅನ್ಸ್ತದೆ. ನಾನು ಯಾರು ವಿಮರ್ಶಕನ್ ಕರೆಯೋಕ್ಕೂ ಹೋಗಲ್ಲ, ಅದು ಇದಿಲ್ಲ. ಬಟ್ ಏನಂದ್ರೆ ನಾವು ನಾಟಕ ಮಾಡಿದ್ವಿ ಅಂತ ಹೇಳಕ್ಕೆ ಒಂದು ವಿಮರ್ಶೆ ಬಂದ್ರೆ ಪೇಪರ್ ಅಲ್ಲಿ ಜನಕ್ಕೆ ಗೊತ್ತಾಗುತ್ತೆ, ಮುಂದಿನ ಶೋಗಳಿಗೆ ಹೆಲ್ಪ್ ಆಗುತ್ತೆ, ನಾವು ಮಾಡ್ತೀವಿ. ಹೊರತು ರಿಯಲಿ ಸ್ಪೀಕಿಂಗ್ ವಿಮರ್ಶೆ ಅನ್ನೋದು ಶೋಚನೀಯ ಸ್ಥಿತಿಲಿ. ದಟ್ಸ್ ಮೈ ಒಪಿನಿಯನ್. ಪರ್ವತವಾಣಿ ಅವರು ಅವ್ರದ್ದು ಕೀಚಕ ಅಂತ ಒಂದು ನಾಟಕ ಬರೆದಿದ್ದಾರೆ. ಅದರಲ್ಲಿ ಹಿ ಹ್ಯಾಸ್ ಶೋನ್ ಅ ಡಿಫ್ರೆಂಟ್ ಸೈಡ್ ಆಫ್ ಕೀಚಕ. ಡಿಫ್ರೆಂಟ್ ಸೈಡ್ ಅನ್ನಕ್ಕಿಂತ ಡಿಫ್ರೆಂಟ್ ವರ್ಷನ್ ಆಫ್ ಕೀಚಕ. ಅಂದ್ರೆ ಅದೊಂದು ಉದಾತ್ತ ಪಾತ್ರ ಅನ್ನೋ ತರ, ಅವನು ಬಲವಂತವಾಗಿ ವಿಧಿ ಇಲ್ಲದೆ ಬೇರೆ ಹಾದಕ್ ಹೋದ ಅನ್ನೋ ತರದಲ್ಲಿ ಅವನ ಮೇಲೆ ತುಂಬಾ ಸಾಫ್ಟ್ ಕಾರ್ನರ್, ಅಂದ್ರೆ ನೋಡಿದ್ರೆ ಆಡಿಯನ್ಸ್ಗೆ ತುಂಬಾ ಸಾಫ್ಟ್ ಕಾರ್ನರ್ ಬರೋ ತರ ಆ ನಾಟಕವನ್ನ ಬರೆದಿದ್ದಾರೆ. ಇಟ್ ಇಸ್ ಅ ವೆರಿ ಡಿಫ್ರೆಂಟ್. ಅಂದ್ರೆ ಆಗಿನ ಕಾಲಕ್ಕೆ ಬಹುಶಃ ಅದು ವೆರಿ ಏನು ಒಂದು ಬ್ರೇವ್ ಅಟೆಂಪ್ಟ್ ಅಂತಾನೆ ಹೇಳ್ಬೋದು. ವೆರಿ ಎಕ್ಸ್ಪೆರಿಮೆಂಟಲ್ ಆ ತರ ಬರೆಯೋದು ಅವಾಗಲೇ, ಬಿಕಾಸ್ ಇಟ್ ಇಸ್ ನಾಟ್ ಒರಿಜಿನಲ್. ಅವರ ನಿಜ ಜೀವನದಲ್ಲಿ ಅವರ ಐಡಿಯಾಲಜೀಸ್ ಹೇಗಿತ್ತು? See, he was definitely not the ಕೀಚಕ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಅವರು ಈ ವಿಲನ್ಸಿನ ಹೀರೋ ಆಗಿ ನೋಡುವಂತ ಹುಚ್ಚು ಇರ್ಲಿಲ್ಲ ಅವ್ರಿಗೆ. ಈಗ ಇರೋ ಸುಮಾರು ಜನಕ್ಕೆ ಇರೋ ಹಾಗೆ ಏತಿ ಅಂದ್ರೆ ಪ್ರೀತಿ, ಅದು ವಿತಂಡವಾದ ಮನೋಭಾವ ಹೊರತು ವಿಲನ್ ಇಸ್ ವಿಲನ್. ಓಕೆ, ದೇರ್ ಇಸ್ ಗ್ರೇ, ಐ ಅಂಡರ್ಸ್ಟ್ಯಾಂಡ್. ಬಟ್ ಆ ಗ್ರೇ ಅರ್ಥ ಆಗೋಕ್ಕೂ ನಮಗಷ್ಟು ಮೆಚೂರಿಟಿ ಇರ್ಬೇಕು. ಓಕೆ, ಐ ಥಿಂಕ್ ಟುಡೇಸ್ ಪೀಪಲ್ ಗ್ರೇ ಆಲ್ಸೋ ಇನ್ ಬ್ಲಾಕ್ ಅಂಡ್ ವೈಟ್. If that makes sense. I don't know. Yeah. So ಏನಂದ್ರೆ ಅವ್ರಿಗೆ ಅದು, ಐ ಥಿಂಕ್ ದಟ್ ವಾಸ್ ಜಸ್ಟ್ ಅ ಟೇಬಲ್ ಅವ್ರದ್ದು. ಅಂದ್ರೆ ಕೀಚಕನ್ ಸುಮ್ಮನೆ ಹಿಂಗ್ ಮಾಡೋಣ ಅಂತ. ಓಕೆ, ಐ ಡೋಂಟ್ ಥಿಂಕ್ ಇಟ್ ವಾಸ್ ರಿಯಲಿ ಐಡಿಯಾಲಜಿ ಬೇಸ್ಡ್. ಬಿಕಾಸ್ ಆ ಥರದ್ ಬೇರೆ ಯಾವ್ದು ಮಾಡಿಲ್ಲ. ಅಂದ್ರೆ ನಾಟ್ ದಟ್ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನೋಡ್ತಿದ್ರು ಅಂತಲ್ಲ, ಅವ್ರ ಹೀರೋನಲ್ಲಿ ಫ್ಲಾಸ್ ಇಡೋರು, ವಿಲನ್ ಅಲ್ಲಿ ರಿಡೀಮಿಂಗ್ ಕ್ವಾಲಿಟೀಸ್ ಇಡೋರು. ಸೊ ದಟ್ ಜಸ್ಟ್ ಮೇಡ್ ದೆಮ್ ಹ್ಯೂಮನ್. ಓಕೆ, ಹಾಗಂತ ಇವನು ಕೀಚಕ ಕರೆಕ್ಟ್ ಮಾಡಿದ್ದು ದ್ರೌಪದಿ ಭೀಮಾ ರಾಂಗ್ ಅಂತ ಹೇಳಿಲ್ಲ. ಅದರಲ್ಲಿ ಒಂದು ಹ್ಯೂಮನೈಸಿಂಗ್ ಫ್ಯಾಕ್ಟರ್ ಆಡ್ ಮಾಡಿದ್ದಾರೆ. ಯೂಶಲಿ ಹ್ಯೂಮನೈಸಿಂಗ್ ಫ್ಯಾಕ್ಟರ್ ಕೆಲವು ಸತಿ ಇರಲ್ಲ. ವಾಟ್ ವಿ ಕಾಲ್ ಬ್ಲಾಕ್ ಅಂಡ್ ವೈಟ್ ಸ್ಟೋರಿ ಕ್ಯಾರೆಕ್ಟರ್ಸ್ ಅಲ್ಲಿ ಕೆಟ್ಟದ್ದು ಒಳ್ಳೇದು ಮೇಲೆ ಜಯಿಸ್ಬೇಕು. ದಿಸ್ ಇಸ್ ಅ ಜನರಲ್ ಥಿಂಗ್ ವಿಚ್ ಇಸ್ ಗುಡ್ ಟು ಟೀಚ್ ಪೀಪಲ್ ಜನರಲಿ, ಬಿಕಾಸ್ ಎಲ್ಲರಿಗೂ ಗ್ರೇ ಹ್ಯಾಂಡಲ್ ಮಾಡೋ ತಾಕತ್ತಿರಲ್ಲ. ಇವಾಗ ಆಗ್ತಾರ ಪ್ರಾಬ್ಲಮ್ ಏನೇ, ಇವಾಗ ಎವ್ರಿಬಡಿ ಎಲ್ಲಾರ್ಗು ಎಲ್ಲಾ ನ್ಯೂಸಿನ ಆಕ್ಸೆಸ್ ಇದೆ. ಅದನ್ನ ಹ್ಯಾಂಡಲ್ ಮಾಡೋ ಮನೋಭಾವ, ಮೆಚೂರಿಟಿ, ಮೆಂಟಲ್ ಸ್ಟ್ರೆಂತ್ ಎಲ್ರಿಗೂ ಇಲ್ಲ. ಅದಕ್ಕೆ ಇಷ್ಟು ಪ್ಯಾನಿಕ್ ನೀವು ನೋಡ್ತಾರೆ, ಆಯ್ತಾ? ಅವಾಗ ಪ್ರಿವಿಲೇಜ್ ಇದ್ದಿದ್ದು ಯಾರಿಗೆ ಮೆಂಟಲ್ ಸ್ಟ್ರೆಂತ್ ಇದೆ ಅವ್ರಿಗೆ ಮಾತ್ರ ಇದು. ದ ಅದರ್ ಪೀಪಲ್ ವುಡ್ ಪ್ರಿವಿಲೇಜ್ ನಾಟ್ ಟು ನೋ ಅಬೌಟ್. ಅಲ್ಲೇನೋ ಐಸ್ಲ್ಯಾಂಡ್ ಅಲ್ಲಿ ಏನ್ ನಡೀತದೆ ದೇವರನ್ನ ಗೊತ್ತಾಗ್ತಾ ಇರ್ಲಿಲ್ಲ 60 years ago. ಇವಾಗ ಓಕೆ ನೋಡಿ, ಜಪಾನ್ ಅಲ್ಲೂ ಸಾಯ್ತಾ ಇದಾರೆ, ಅಲ್ಲೂ ಸಾಯ್ತಿದ್ದಾರೆ, ಇಲ್ಲೂ ಸಾಯ್ತಿದ್ದಾರೆ. ಅದನ್ನ ತಗೊಳ್ಳೋ ಮೆಂಟಲ್ ಸ್ಟ್ರೆಂತ್ ಎಲ್ಲರಿಗೂ ಇರೋದಿಲ್ಲ. ಹಾಗಾಗಿ ವೈ ಆಮ್ ಸೇಯಿಂಗ್ ದಿಸ್ ಇಸ್, ಎಲ್ಲಾ ಕ್ಯಾರೆಕ್ಟರ್ನು ಗ್ರೇ ಮಾಡ್ಬಿಟ್ರೆ ಏನಾಗುತ್ತೆ, ಆ ಗ್ರೇನ ಹ್ಯಾಂಡಲ್ ಮಾಡಕ್ಕೆ ಒಂದು ಮೆಚೂರಿಟಿ ಬರ್ಬೇಕು, ಅರ್ಥ ಮಾಡಕ್ಕೆ, ಅದ್ರ ಕಾಂಟೆಕ್ಸ್ಚುಲೈಸ್ ಮಾಡಕ್ಕೆ, ಅದನ್ನ ಅರ್ಥೈಸ್ಕೊಳಕ್ಕೆ, ಅದನ್ನ ಹೇಗ್ ತಗೋಬೇಕು ನಾನು. ಓಕೆ, ವಾಟ್ ಆಸ್ಪೆಕ್ಟ್ಸ್ ಆರ್ ಗ್ರೇ, ವಾಟ್ ಆರ್ ಬ್ಲಾಕ್ ಅಂಡ್ ವೈಟ್. ಆ ಗ್ರೇನಲ್ಲಿ ಎಲ್ಲ ಗ್ರೇ ಇರಲ್ಲ.
If everything is gray, then it's again black and white. Certain parts are gray, certain parts are black and white. ಸೊ ಇದಿಷ್ಟನ್ನ ಅರ್ಥ ಮಾಡ್ಕೊಳ್ಳೋ ಮನೋಭಾವ ಇಲ್ದೇ ಇರೋರು ಸುಮ್ಮನೆ ಎಲ್ಲ ವಿಲನ್ ಹೀರೋ ಮಾಡಿ ಹೀರೋನ್ ವಿಲನ್ ಮಾಡಿ ಏನೇನೋ ಸರ್ಕಸ್ ಮಾಡ್ತಾ ಇರುವಾಗ ಐ ಥಿಂಕ್ ಇಟ್ ವಾಸ್ ಜಸ್ಟ್ ಒನ್ ಎಕ್ಸ್ಪೆರಿಮೆಂಟ್ ನೀವು ಹೇಳ್ದಂಗೆ ದಟ್ ಓಕೆ ಇವನ ಅವ್ರಿಗೆ ಅನ್ಸಿತ್ತೆ ನಾನಾಗಿದ್ರೆ ಹೆಂಗಿರೋದು, ನಾನೇನ್ ಸಮಜಾಯಿಷಿ ಕೊಟ್ಕೋಬೋದಾಗಿ ಇವನ್ ಜಾಗದಲ್ಲಿ ಇದ್ದಿದ್ರೆ ಅಂತ ಅನ್ಕೊಂಡ್ ಸುಮ್ನೆ ಮಾಡಿದ್ರೇನೋ. ಬಿಕಾಸ್ ಬೇರೆ ಅವರ ಬೇರೆ ಕೃತಿಗಳು ನೋಡಿದ್ರೆ ಅಲ್ಲಿ ಎಲ್ಲೂ ಈ ಮನೋಭಾವ ಕಾಣಿಸಲ್ಲ. ನಾಟ್ ಸೇಯಿಂಗ್ ಇಟ್ ಇಸ್ ರಾಂಗ್, ರೈಟ್, ನಾಟ್ ಸೇಯಿಂಗ್ ಇಟ್ ಇಸ್ ತಪ್ಪು ಅಂತಾನು ಹೇಳ್ತಲ್ಲ, ಸರಿ ಅಂತಾನು ಹೇಳ್ತಲ್ಲ. ಒಂದು ಅನಾಮಲಿ ತರ ಇಟ್ ಸ್ಟ್ಯಾಂಡ್ಸ್ ಔಟ್ ಅಷ್ಟೇ. ಅವಾಗ ಅವ್ರಿಗೆ ನಮ್ಗಿರತ್ತಲ್ಲ ಎಲ್ಲಾರ್ಗು, ನಾವು ಮಹಾಭಾರತದಲ್ಲಿ ನಿಮ್ ಫೇವ್ರೆಟ್ ಕ್ಯಾರೆಕ್ಟರ್ ಅಂದ್ರೆ ನೀವ್ ಯಾವ್ದೋ ಒಂದು ಹೇಳ್ತೀರಾ. ಓಕೆ, ರಾಮಾಯಣದಲ್ಲಿ ನಾನ್ ಹನುಮಂತ ಅನ್ಬೋದು, ನೀವು ನಂಗಲ್ಲ ಅದು ಸೀತೆ ಅನ್ಬೋದು, ಅಥವಾ ಮಂಡೋದರಿ ಅನ್ಬೋದು, ರೈಟ್? ಸೊ ನಿಮ್ಗೊಂದು ಸಾಫ್ಟ್ ಕಾರ್ನರ್ ಕ್ಯಾರೆಕ್ಟರ್ ಅಂದ್ರೆ. ಅದರ್ವೈಸ್ ಐ ಡೋಂಟ್ ಸಿ ಇಟ್ ಆಸ್ ಅ ಪ್ಯಾಟರ್ನ್ ಲೀಡಿಂಗ್ ಟು ಅನ್ ಐಡಿಯಾಲಜಿ. ಅವ್ರ ಕೇಸ್ ಮೆಂಟಾಲಿಟಿ ಇರುತ್ತಲ್ಲ ಜನರದು, ಅಂದ್ರೆ ಎಲ್ಲರೂ ಇವ್ರನ್ನೇ ಸಪೋರ್ಟ್ ಮಾಡ್ತಾರ, ನಾನು ಆಪೋಸಿಟ್ ಅವ್ರನ್ನ ಸಪೋರ್ಟ್ ಮಾಡ್ತೀನಿ. ಎವ್ರಿಬಡಿ ಇಂಡಿಯನ್ ಸಪೋರ್ಟ್ ಮಾಡ್ತಾರೆ, ಒಬ್ಬ ಇರ್ತೇನೆ ಇಲ್ಲ ನಾನು ಆಸ್ಟ್ರೇಲಿಯನ್ ಸಪೋರ್ಟ್ ಮಾಡ್ತೀನಿ. ಅದು ಜಸ್ಟ್ ಅದೊಂದು ಇದು ಆಯ್ತಾ. ಇವಾಗ ಎಲ್ಲ ಒಂದ್ ಸೈಡ್ ಸೇರ್ಕೊಳ್ತಾರಲ್ಲ, ನಾನ್ ಈ ಕಡೆ ನಿಂತ್ಕೋತೀನಿ. ಇಟ್ಸ್ ಜಸ್ಟ್ ಅ ಥಿಂಗ್ ಅಷ್ಟೇ. ಗೆಸ್ಸಿಂಗ್ ಬೇಸ್ಡ್ ಆನ್ ಇಟ್ ಅದರ್ ವರ್ಕ್ಸ್ ಅಂಡ್ ನೋಯಿಂಗ್ ಹಿಮ್. ಅವ್ರ ಏನಂತ ವಿಲನ್ ನ ಹೀರೋ ಮಾಡೋ ಅಂತ ಯಾವ ಇದು ಇರ್ಲಿಲ್ಲ ಅವ್ರಿಗೆ. ಬಟ್ ಮೇ ಬಿ ಇನ್ ದಿಸ್ ಕೇಸ್ ಹಿ ಮೇಡ್ ಎನ್. ಶರತ್ ಪರ್ವತವಾಣಿ ಅವರೊಂದಿಗಿನ ಮಾತುಕತೆಯ ಮುಂದಿನ ಭಾಗವನ್ನ ಮುಂದಿನ ಗುರುವಾರ ನೀವು ನೋಡಬಹುದು. ನಮಸ್ಕಾರ. ಹೊಡಿತೇನೆ ಅವ್ರನ್ನ ಫುಲ್ ಎಸ್ಕಾರ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದಾರೆ ಚೀಫ್ ಗೆಸ್ಟ್ ಆಗಿ. ನನ್ಗೊಂಥರ ಎಂಬ್ಯಾರಸಿಂಗ್ ಅದು. ಏನಿದು ಆ ವಯಸ್ಸಲ್ಲಿ ಇರ್ತಲ್ಲ, ನೀವು ವಾಪಸ್ ಹೋಗಿ ಮನೆಗೆ ಅನ್ನೋ ತರ. ಫಸ್ಟ್ ಖಾಲಿ ಪೇಪರ್ ನೋಡ್ಕೊಂಡು ಏನ್ ಬರೀಲಿ ಅಂತ ಕೂತ್ಕೊಳ್ಳೋನೊಬ್ಬ ರೈಟರ್. ಸೊ ಆತರ ಕ್ರಾಫ್ಟ್ ಕಲಿಬೇಕು ಅಂತ ನನ್ಗೆ ಅನ್ನಿಸ್ತು. ಸೊ ನ್ಯೂಯಾರ್ಕ್ ಫಿಲ್ಮ್ ನನ್ನ ಹತ್ರ ಒಂದು ಕತೆ ಇದೆ ಅಂತ ಹೇಳಿ ಅಂದ್ರೆ ಅವ್ರು ಹೇಳಿದ್ರೆ ಅದೊಂದು ಐಡಿಯಾ ಆಗಿರುತ್ತೆ. ಸೊ ಐಡಿಯಾಗೂ ಕತೆಗೂ ವ್ಯತ್ಯಾಸ ಗೊತ್ತಿಲ್ದಿರೋವಾಗ ಕಥೆ ಬರೆಯೋದು ಕಷ್ಟ ಆಯ್ತು. ಬಹಳ ದೊಡ್ಡ ಕೊರತೆ. ಬಿಕಾಸ್ ಮುಂಚೆ ಏನ್ ನಡೆದ್ರು ಅದನ್ನ ಪ್ರತಿಮೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಶಿಲೆಗಳಲ್ಲಿ, ಓಕೆ, ನಾಟಕಗಳಲ್ಲಿ, ಸಂಗೀತದಲ್ಲಿ, ನೃತ್ಯದಲ್ಲಿ ಅದನ್ನ ಅಚ್ಚಾಕ್ಬಿಡ್ತಾ ಇದ್ರು.